ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಅವೇರ್ನೆಸ್ ಚಾಪ್ಟರ್ 3 ಅನ್ನ ನೋಡೋಣ. ಚಾಪ್ಟರ್ 1 ಅಂಡ್ ಚಾಪ್ಟರ್ 2 ವಿಡಿಯೋಸ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ಕೇಳಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. And yes, let's get started. Before that, I am Sai Kavya, your aptitude English ಮತ್ತು ಕಂಪ್ಯೂಟರ್ ಅವೇರ್ನೆಸ್ ನ ಟ್ರೈನರ್. ಓಕೆ, ಸೊ ಕಂಪ್ಯೂಟರ್ ಅವೇರ್ನೆಸ್ ಅಲ್ಲಿ ಚಾಪ್ಟರ್ 3 ಅಲ್ಲಿ ಏನು ಬರುತ್ತೆ ಅಂತಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಯಾವ್ದಪ್ಪ ಇನ್ಪುಟ್ ಡಿವೈಸಸ್ ಅಂದ್ರೆ ಕೀಬೋರ್ಡ್, ಮೌಸ್, ಓಕೆ, ಪಾಯಿಂಟಿಂಗ್ ಟೂಲ್, ಸ್ಕ್ಯಾನರ್ ಆಗಿರಲಿ, ಇವೆಲ್ಲ ಇನ್ಪುಟ್ ಡಿವೈಸಸ್ ಅಲ್ಲಿ ಬರುತ್ತೆ. ಇನ್ನು ಏನು ನೋಡೋಣ, ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸಸ್ ಲೈಕ್ ಮಾನಿಟರ್ಸ್, ಪ್ರಿಂಟರ್ಸ್, ಸ್ಪೀಕರ್ಸ್ and ports, USB, serial, parallel, and ಏನು ಒಂದು 5 questions ನ ಸಾಲ್ವ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವಾಟ್ ಆರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್ ಅಂದ್ರೆ ಏನು. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂದ್ರೆ ಫೆರಿಫೆರಲ್ ಡಿವೈಸಸ್. ಫೆರಿಫೆರಲ್ ಡಿವೈಸಸ್ ಅಂತಂದ್ರೆ ಇಲ್ಲಿ ನೋಡ್ಕೊಂಡ್ರೆ ಇದೇನಿದೆ ಅಲ್ವಾ, ಔಟರ್ ಲೈನ್ ಒಂದು ಸರ್ಕಲ್ ಇದೆ ಅಪ್ಪ, ಟೋಟಲಿ ಒಂದು ಸರ್ಕಲ್ ಇದೆ. ಓಕೆ, ಸೊ ದಿಸ್ ಸರ್ಕಲ್, ಇದಕ್ಕೆ ಇನ್ಸೈಡ್ ಇಲ್ಲಿ ನೋಡಿ, ಇದಕ್ಕೆ ಇನ್ಸೈಡ್ ಒಂದಿದೆನಾ ಸರ್ಕಲ್, ಇನ್ನೊಂದು ನೋಡ್ಕೊಂಡು ಔಟ್ಸೈಡ್ ಇದೆನಾ. ಸೊ ದಿಸ್ ಔಟ್ಸೈಡ್ ಸರ್ಕಲ್, ದಿಸ್ ಪಾರ್ಟ್ ಏನಿದೆ ಇದು ಫೆರಿಫೆರಲ್ ಅಂತ ಕರೀತಾರೆ. ಎಸ್, ಅರ್ಥ ಆಗಿದೆನಾ? ಇದನ್ನ ಏನಂತ ಕರೀತಾರೆ? ಫೆರಿಫೆರಲ್. ಸೊ ಬೇಸಿಕಲಿ ದಿಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನ ಫೆರಿಫೆರಲ್ ಡಿವೈಸ್ ಅಂತ ಅಂತಾರೆ. Input output devices serve as a communication bridge between human users and the computer system. ಅಂದ್ರೆ ಈ ಡಿವೈಸಸ್ ಮುಖಾಂತರ ನಾವು ಇನ್ಪುಟ್ ನ ಕೊಡ್ತಿದೀವಿ, ಫ್ರಮ್ ಬ್ರಿಡ್ಜ್ ಆಗಿ ಆಕ್ಟ್ ಆಗುತ್ತೆ. ಅಂದ್ರೆ ಯೂಸರ್ ಆಗಿ ನಾವು ಕೀಬೋರ್ಡ್ ಇಂದ ಇನ್ಪುಟ್ ಕೊಟ್ರೆ ಸಿಸ್ಟಮ್ ಪ್ರಾಸೆಸ್ ಮಾಡ್ಬಿಟ್ಟು ಅದು ಔಟ್ಪುಟ್ ನಮಗೆ ಮಾನಿಟರ್ ಅಲ್ಲಿ ತೋರಿಸುತ್ತೆ. ಸೊ ದಿಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಆರ್ ಆಕ್ಟಿಂಗ್ ಆಸ್ ಕಮ್ಯುನಿಕೇಶನ್ ಬ್ರಿಡ್ಜ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಎಕ್ಸ್ಟರ್ನಲ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಟ್ಯಾಚ್ ಟು ಸಿಸ್ಟಮ್ ಯೂನಿಟ್ ಆರ್ ಕಾಲ್ಡ್. ಅದೇ ಯಾವ್ದೆಲ್ಲ ಡಿವೈಸಸ್ ಎಕ್ಸ್ಟರ್ನಲ್ ಆಗಿ ಆಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗಿನ ಕಾಲದಲ್ಲಿ ಎಲ್ಲ ಸಿಸ್ಟಮ್ಗೆ ಸ್ಪೀಕರ್ ಇನ್ಬಿಲ್ಟ್ ಬರ್ತಿದೆ. ಬಟ್ ಬಿಫೋರ್ ಲೈಕ್ 6-10 years ಮುಂಚೆ ಸ್ಪೀಕರ್ಸ್ ನಾವು ಎಕ್ಸ್ಟ್ರಾಗಿ CPU ಗೆ ಕನೆಕ್ಟ್ ಮಾಡ್ತಿದ್ವಿ. ಸೊ ವಾಟ್ ಎವರ್ ದ ಎಕ್ಸ್ಟರ್ನಲ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್, ಯಾವ್ದೆಲ್ಲ ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡ್ತಿದ್ದಾವೆ ಅವೆಲ್ಲ ಏನಾಗುತ್ತೆ? ಫೆರಿಫೆರಲ್ ಡಿವೈಸಸ್. ಅದು ಇನ್ಪುಟ್ ಡಿವೈಸಸ್ ಆಗಿರಲಿ, ಔಟ್ಪುಟ್ ಡಿವೈಸಸ್ ಆಗಿರಲಿ. ಎಸ್, ಇನ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಇಂದ ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಆಗಿರಲಿ, ಮೌಸ್ ಆಗಿರಲಿ, ನೀವೇನು ಕೊಡ್ತಿದ್ರ? ಡೇಟಾ ಕೊಡ್ತಿದ್ರ, ಯೂಸರ್ ಡೇಟಾ. ಇನ್ಪುಟ್ ಡಿವೈಸ್ ಇಂದ ಯೂಸರ್ ಡೇಟಾನ ನೀವು ಸಿಸ್ಟಮ್ಗೆ ಕೊಡ್ತಾ ಇದೀವಿ. ಇದು ಕಂಪ್ಯೂಟರ್ ಸಿಸ್ಟಮ್ ಏನ್ ಮಾಡುತ್ತೆ? ಆಲ್ರೆಡಿ ನಾವು ಚಾಪ್ಟರ್ 2 ಅಲ್ಲಿ CPU ಬಗ್ಗೆ ನೋಡಿದೀವಲ್ವಾ. ಸೊ CPU ಅಲ್ಲಿ ಏನೆಲ್ಲ ಪ್ರಾಸೆಸಿಂಗ್ ಆಗುತ್ತೆ? ಫೆಚ್ ಆಗುತ್ತೆ, ಡಿಕೋಡ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ CPU ಅಲ್ಲಿ. ಎಸ್, ಫೆಚ್ ಆಗುತ್ತೆ ಅಂಡ್ ಡಿಕೋಡ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಇದು CPU. ಸೊ ಯೂಸರ್ ಡೇಟಾ ನೀವು ಕೊಟ್ಟಿದಾಗ ಫೆಚ್ ಮಾಡಿಕೊಂಡು ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಈ ಪ್ರಾಸೆಸ್ ಇನ್ಫಾರ್ಮೇಶನ್ ಏನೆಲ್ಲ ಇದೆಲ್ಲ ಆದ್ಮೇಲೆ ಒಂದು ಇನ್ಫಾರ್ಮೇಶನ್, ಪ್ರಾಸೆಸ್ ಇನ್ಫಾರ್ಮೇಶನ್ ಬರುತ್ತಲ್ವಾ. ಸೊ ದಟ್ ವಿಲ್ ಬಿ ಶೋನ್ ಆನ್ ದಿ ಔಟ್ಪುಟ್ ಡಿವೈಸ್ ಅಂದ್ರೆ ಮಾನಿಟರ್. ದಿಸ್ ಇಸ್ ಬೇಸಿಕಲಿ ಇನ್ಪುಟ್ ಡಿವೈಸಸ್ ಇನ್ ದ ಪ್ರಾಸೆಸಿಂಗ್ ಟು ದಿ ಔಟ್ಪುಟ್ ಡಿವೈಸ್. ಇನ್ಪುಟ್ ಆಕ್ಷನ್ ಏನಾಗಿರುತ್ತೆ ಅಂತಂದ್ರೆ ಇದು ಫಾರ್ ಎಕ್ಸಾಂಪಲ್ ನಾವು ಕೀಬೋರ್ಡ್ ಇಂದ ಟೈಪ್ ಮಾಡ್ತಾ ಇದೀವಿ, ಅದು ಏನು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಡೇಟಾ. ಅದು ನಾವು ಏನ್ ಟೈಪ್ ಮಾಡ್ತಿರೋದು ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರೋ ಡೇಟಾ. ಬಟ್ ಸಿಸ್ಟಮ್ ಏನ್ ಮಾಡುತ್ತೆ, ನಾವು ಕೊಟ್ಟಿರೋ ಡೇಟಾನ ಮೆಷಿನ್ ಲ್ಯಾಂಗ್ವೇಜ್ ಅಂದ್ರೆ ಮೆಷಿನ್ ಕೋಡ್ಗೆ ಅರ್ಥ ಆಗುದಂಗೆ ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ಅದು ಯಾವ ಮೆಷಿನ್ ಕೋಡ್ ಅಂತ ಅಂದ್ರೆ ಬೈನರಿ ಮೆಷಿನ್ ಕೋಡ್, 0s and 1s. ನಾವು ಕೊಟ್ಟಿರೋ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಲ್ಯಾಂಗ್ವೇಜ್ ನ ಸಿಸ್ಟಮು ಬೈನರಿ ಮೆಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಪ್ರಾಸೆಸಿಂಗ್ ಮಾಡುತ್ತೆ. ದಟ್ ಈಸ್ ದಿ ಇನ್ಪುಟ್ ಆಕ್ಷನ್. ಎಸ್, ದಟ್ ಈಸ್ ದಿ ಇನ್ಪುಟ್ ಆಕ್ಷನ್. ನೆಕ್ಸ್ಟ್, ಔಟ್ಪುಟ್ ಆಕ್ಷನ್ ಏನಿರುತ್ತೆ? ಸಾರಿ, ಔಟ್ಪುಟ್ ಆಕ್ಷನ್ ಏನಿರುತ್ತೆ ಅಂತಂದ್ರೆ ಈ ಪ್ರಾಸೆಸ್ಡ್ ಡೇಟಾನ, ಅಂದ್ರೆ ಇವಾಗ ರಿಸಲ್ಟ್ ಇನ್ನು ಪ್ರಾಸೆಸಿಂಗ್ ಅಲ್ಲಿ ಏನೆಲ್ಲ ಎದ್ರಲ್ಲಿರುತ್ತೆ? ಬೈನರಿ ರಿಸಲ್ಟ್ಸ್ ಅಲ್ಲಿ ಇರುತ್ತಾ, ಮೆಷಿನ್ ಕೋಡ್ ಅಲ್ಲೇ ಇರುತ್ತಾ, ಅದನ್ನ ಬ್ಯಾಕ್ ಟು ಹ್ಯೂಮನ್, ಹಂಗೆ ನಮ್ಗೆ ಅರ್ಥ ಆಗುವಂಗೆ ಕನ್ವರ್ಟ್ ಮಾಡ್ತಾ ಹ್ಯೂಮನ್ ರೀಡಬಲ್ ಟೆಕ್ಸ್ಟ್ ಆರ್ ಗ್ರಾಫಿಕ್ಸ್ ಆರ್ ಆಡಿಯೋ ಆಗಿ ನಮಗ್ ಕೊಡುತ್ತೆ. ದಟ್ ಈಸ್ ದಿ ಔಟ್ಪುಟ್ ಆಕ್ಷನ್. ಅರ್ಥ ಆಯ್ತಾ? ಇನ್ಪುಟ್ ಆಕ್ಷನ್, ಔಟ್ಪುಟ್ ಆಕ್ಷನ್. ಈಗ ಕೀಬೋರ್ಡ್ ಅಂದ್ರೆ ಇನ್ಪುಟ್ ಡಿವೈಸಸ್ ಅಲ್ಲಿ ಕೀಬೋರ್ಡ್ ಅನ್ನೋದು ಒಂದು ಫಸ್ಟ್ ಇನ್ಪುಟ್ ಡಿವೈಸ್ ಆಗ. ಅಂಡ್ ಟೈಪ್ಸ್ ಆಫ್ ಕೀಸ್, ಏನೆಲ್ಲ ಕೀಸ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಕೀಬೋರ್ಡ್ ಅಲ್ಲಿ
ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಇನ್ಪುಟ್ ಡಿವೈಸ್. ಕೀಬೋರ್ಡ್ ಅಂದ್ರೆ ಏನು? ಇದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಇನ್ಪುಟ್ ಡಿವೈಸ್. ಅಂದ್ರೆ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಕೀಬೋರ್ಡ್ ಇಸ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಇನ್ಪುಟ್ ಡಿವೈಸ್. ಇದು ಯಾವೆಲ್ಲ ಲೇಔಟ್ಸ್ ಇದೆ ಅಂತಂದ್ರೆ ಈ ತರ ಲೇಔಟ್ಸ್, ಇದು 3 ಲೇಔಟ್ಸ್ ಇದೆ ಅಲ್ವಾ? ಸೊ ಈ ತರ ಲೇಔಟ್ಸ್ ಅಲ್ಲಿ ಇದೆ. ಪ್ರೆಸ್ಸಿಂಗ್ ಅ ಕೀ ಸೆಂಡ್ಸ್ ಅ ಕೀ ಕೋಡ್ ಬೈ ದ ಕೀಬೋರ್ಡ್ ಕಂಟ್ರೋಲರ್ ಟು ದಿ ಕೀಬೋರ್ಡ್ ಬಫರ್. ಅಂದ್ರೆ ನೀವು ಯಾವ್ದೆಲ್ಲ ಕೀಬೋರ್ಡ್ ಅಲ್ಲಿ ಕೀ ಪ್ರೆಸ್ ಮಾಡ್ತಿದ್ದೀರಾ ಅದು ಪ್ರೆಸ್ ಮಾಡಿದಾಗ ಒಂದು ಕೀ ಕೋಡ್ ಸೆಂಡ್ ಮಾಡುತ್ತೆ. ಯಾವ ಮುಖ ಸೆಂಡ್ ಮಾಡುತ್ತೆ? ಕೀಬೋರ್ಡ್ ಕಂಟ್ರೋಲ್ ಮುಖ ಸೆಂಡ್ ಮಾಡುತ್ತೆ. ಬಫರ್ಗೆ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಲೈಕ್ ಕೀಬೋರ್ಡ್ ಬಫರ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅದಾದ್ಮೇಲೆ ಸಿಪಿಗೆ ಹೋಗಿ ಪ್ರೊಸೆಸಿಂಗ್ ಮಾಡ್ಕೊಳ್ಳುತ್ತೆ. ಯು ನೋ ದಿಸ್ ಸ್ಟ್ಯಾಂಡರ್ಡ್ ಲೇಔಟ್ಸ್ ಅಂತಂದ್ರೆ ಈ ಕೀಬೋರ್ಡ್ ಅಲ್ಲಿ ಆಲ್ಫಾಬೆಟ್ಸ್ ಡಿಫ್ರೆಂಟ್ ಆಗಿದಾವಲ್ವಾ? ಸೊ ಅದು ಯಾಕೆ ಆ ಪ್ಲೇಸ್ ಅಲ್ಲೇ, ಎ ಯಾಕೆ ಆ ಪ್ಲೇಸ್ ಅಲ್ಲೇ ಇರಬೇಕು, ಝೆಡ್ ಯಾಕೆ ಅದೇ ಮೂಲೆಯಲ್ಲಿ ಇರಬೇಕು? ಸೊ ಈ ತರ ಲೇಔಟ್ಸ್ ಡಿಫ್ರೆಂಟ್ ಲೇಔಟ್ಸ್ ಇದೆ. ಈಗ ಸ್ಟ್ಯಾಂಡರ್ಡ್ ಲೇಔಟ್ಸ್ ಅಂದ್ರೆ ನಾವು ಯೂಸ್ ಮಾಡ್ತಿರೋದು ಫಸ್ಟ್ ಒನ್ QWERTY. ಓಕೆನಾ? ನೆಕ್ಸ್ಟ್ ಕೀ ಟೈಪ್ಸ್. ಏನೆಲ್ಲ ಕೀ ಟೈಪ್ಸ್ ಇದೆ ಕೀಬೋರ್ಡ್ ಅಲ್ಲಿ? ಯಾವ ತರ ಕೀ ಟೈಪ್ಸ್ ಬರುತ್ತೆ ಅಂತಂದ್ರೆ ಆಲ್ಫಾ ನ್ಯೂಮರಿಕ್. ಎಸ್, ಫಸ್ಟ್ ಲೆಟರ್ಸ್ ಎಲ್ಲ A to Z. ಬಟ್ ಇದೆಲ್ಲ ನೀಟಾಗಿ ಅರೇಂಜ್ ಆಗಿದೆನಾ? ಇಲ್ಲ. ದೇ ಆರ್ ಅರೇಂಜ್ ಅಕಾರ್ಡಿಂಗ್ ಟು ದೇರ್ ಸ್ಟ್ಯಾಂಡರ್ಡ್ ಲೇಔಟ್ಸ್. ಎಸ್. ನೆಕ್ಸ್ಟ್ ಡಿಜಿಟ್ಸ್ 0 to 9 ಇದೆ. ಸೊ ಆಲ್ಫಾ ನ್ಯೂಮರಿಕ್ ಇದೆ. ಆಮೇಲೆ ಫಂಕ್ಷನ್ ಕೀಸು ಇದೆ. F1, F2, F3 ಅಂತ F12 ವರೆಗೂ ಇರುತ್ತೆ. ಇದು ಏನಕ್ಕೆ ಅಂದ್ರೆ ಶಾರ್ಟ್ ಕಟ್ಸ್ ಕೀಸ್ ಅಂತ ಅನ್ಬೋದು. ಫಂಕ್ಷನ್ ಕೀಸ್ ಥ್ರೂ F1 ಇಂದ F12 ವರೆಗೂ ಇದೆ, ಶಾರ್ಟ್ ಕಟ್ ಸಲುವಾಗಿ. ನೆಕ್ಸ್ಟ್ ಕರ್ಸರ್ ಕಂಟ್ರೋಲರ್ ಅಂತೂ ಇದೆ. ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಆರೋ ಕೀಸ್ ಇರುತ್ತೆ, ಹೋಮ್ ಅಂತ ಒಂದು ಕೀ ಇದೆ, ಡೆಲಿಟ್ ಅಂತ ಒಂದು ಕೀ ಇರುತ್ತೆ, ಎಂಡ್ ಅಂತ ಒಂದು ಕೀ ಇದೆ, ಪೇಜ್ ಅಪ್, ಪೇಜ್ ಡೌನ್. ಸೊ ಇದೆಲ್ಲ ಕರ್ಸರ್ ಕಂಟ್ರೋಲ್ ಕೀಸ್ ಬರುತ್ತೆ, ಡೈರೆಕ್ಟ್ ಬರಲ್ಲ ಇದರಲ್ಲಿ. ಓಕೆ, ಸೊ ಆರೋ ಕೀಸ್, ಹೋಮ್, ಎಂಡ್, ಪೇಜ್ ಅಪ್ ಅಂಡ್ ಪೇಜ್ ಡೌನ್, ದೀಸ್ ಆರ್ ಕರ್ಸರ್ ಕಂಟ್ರೋಲ್. ಅಂದ್ರೆ ನೀವು ಪೇಜ್ ಮೇಲೆ ಹೋಗ್ಬೇಕಾದ್ರು ಕೆಳಗೆ ಬರಬೇಕಾದ್ರು ಈ ಆರೋ ಕೀಸ್ ಮುಖಾಂತರ ಹೋಗ್ಬೋದು ನಾವು. ದೀಸ್ ಆರ್ ಕರ್ಸರ್ ಕಂಟ್ರೋಲ್ ಕೀಸ್. ನೆಕ್ಸ್ಟ್ ಕೀ ಟೈಪ್ಸ್ ಅಲ್ಲಿ ಪಾರ್ಟ್ 2 ಅಲ್ಲಿ ಏನ್ ಬರುತ್ತೆ? ಟಾಗಲ್ ಕೀಸ್. ಟಾಗಲ್ ಕೀಸ್ ಅಂದ್ರೆ ಏನು? ಕ್ಯಾಪ್ಸ್ ಲಾಕ್ ಆನ್ ಅಂದ್ರೆ ಇವಾಗ ಕ್ಯಾಪ್ಸ್ ಲಾಕ್ ಅನ್ನೋದು ಆನ್ ಮಾಡ್ಕೊಂಡ್ರೇನೆ ನಿಮ್ಗೆ ಎಲ್ಲ ಆಲ್ಫಾಬೆಟ್ಸ್ ಕ್ಯಾಪ್ಸ್ ಲಾಕ್ ಅಲ್ಲಿ ಬರುತ್ತೆ. ಇಲ್ಲ ಆಫ್ ಮಾಡ್ಕೊಂಡ್ರೆ ನಾರ್ಮಲ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರುತ್ತೆ. ಅದನ್ನೇ ಟಾಗಲ್ ಕೀಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಂಬರ್ ಲಾಕು ಇದೆ. ಒಂದ್ ವೇಳೆ ಒಂದೊಂದು ಕೀಪ್ಯಾಡ್ ಅಲ್ಲಿ ನಂಬರ್ ಲಾಕ್ ಅನ್ನೋದೊಂದು ಸಪ್ರೇಟ್ ಟಾಗಲ್ ಕೀ ಇರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ನಂಬರ್ ಲಾಕ್ ಅನ್ನೋ ಟಾಗಲ್ ಸ್ಟೇಟ್ ಆನ್ ಆಫ್ ಇಟ್ಕೊಂಡ್ರೆ, ಲಾಕ್ ಇಟ್ಟಿದ್ರೆ ನಂಬರ್ಸ್ ಯಾವುದು ವರ್ಕ್ ಆಗಲ್ಲ. ಆ ತರ ದೀಸ್ ಆರ್ ಕಾಲ್ಡ್ ಟಾಗಲ್ ಕೀಸ್. ಇನ್ನೊಂದು ಮಾಡಿಫೈಯರ್ ಕೀಸ್ ಅಂತ ಬರುತ್ತೆ. ಇದರಲ್ಲಿ ಯಾವ್ದೆಲ್ಲ ಬರುತ್ತೆ? ಶಿಫ್ಟ್ ಕೀ, ಕಂಟ್ರೋಲ್, ಆಲ್ಟ್. ಇದು ಎಲ್ಲ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಶಿಫ್ಟ್ ಪ್ಲಸ್ ಕಂಟ್ರೋಲ್ ಒತ್ತಿದ್ರೆ ಆಲ್ಟ್ ಪ್ಲಸ್ ಶಿಫ್ಟ್, ಕಂಟ್ರೋಲ್ ಪ್ಲಸ್ ಆಲ್ಟ್. ಓಕೆ, ಸೊ ಇದೆಲ್ಲ ಕಾಂಬಿನೇಷನ್. ದೀಸ್ ಆರ್ ಮಾಡಿಫೈಯರ್ ಕೀಸ್ ಅಂತ ಕರೀತಾರೆ. ನ್ಯೂಮರಿಕ್ ಕೀಪ್ಯಾಡ್. ಸೊ ಸಪ್ರೇಟ್ ಕೀಪ್ಯಾಡ್ ಅಲ್ಲಿ, ಕೀಬೋರ್ಡ್ ಅಲ್ಲಿ ಇನ್ನೊಂದು ಮೋರ್ ಲೈಕ್ ಕೀಬೋರ್ಡ್ ಟ್ರೆಡಿಷನಲ್ ಕೀಬೋರ್ಡ್ ಅಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಸಪ್ರೇಟ್ ಕೀಪ್ಯಾಡ್. ಲೈಕ್ ಫೋನಲ್ಲಿ ಹೆಂಗಿರುತ್ತೆ ನಂಬರ್ಸ್ ಆರ್ ಕ್ಯಾಲ್ಕುಲೇಟರ್ ಅಲ್ಲಿ ಹೆಂಗಿರುತ್ತೆ ಹಂಗಿರುತ್ತೆ. ಲೈಕ್ ಕ್ಯಾಲ್ಕುಲೇಟರ್ ಸ್ಟೈಲ್ ಡಿಜಿಟ್ ಕೀಸ್ ಆನ್ ದಿ ರೈಟ್. ಇದು ನ್ಯೂಮರಿಕ್ ಕೀಪ್ಯಾಡ್ ಸಪ್ರೇಟ್ ಆಗಿರುತ್ತೆ ಕೀಬೋರ್ಡ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಎಕ್ಸಾಮ್ ಫ್ಯಾಕ್ಟ್ ಅಲ್ಲಿ ಇದು ಯಾವ ತರ ಕೇಳ್ತಾರೆ ಅಂತಂದ್ರೆ ಇಂಡೆಂಟ್ ಪ್ಯಾರಾಗ್ರಾಫ್. ಇದೊಂದು ಒಂದು ಫಂಕ್ಷನ್. ಇಂಡೆಂಟ್ ಪ್ಯಾರಾಗ್ರಾಫ್ ಬೇಕು. ಏನು ಕೀ ಪ್ರೆಸ್ ಮಾಡ್ತೀರಾ ಅಂತಂದ್ರೆ ಪ್ರೆಸ್ ಟ್ಯಾಬ್ ಕೀ. ಸೊ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಯಾವುದು ಡೈರೆಕ್ಟ್ ಆಗಿ ಈ ಕೀ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಲ್ಲ. ಆ ಕೀದು ಫಂಕ್ಷನ್ ಕೊಟ್ಬಿಟ್ಟು ಯಾವ ಕೀ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಇನ್ನೊಂದು ನೋಡ್ಕೊಂಡೆ ಕ್ಯಾನ್ಸಲ್ ಆಪರೇಷನ್, ಪ್ರೆಸ್ ಎಸ್ಕೇಪ್ ಕೀ. ಸೊ ಈ ತರ ಎಕ್ಸಾಮ್ ಫ್ಯಾಕ್ಟ್ ಅಲ್ಲಿ ಕೇಳ್ತಾರೆ. ಕೀಬೋರ್ಡ್ ಎಲ್ಲ ಅರ್ಥ ಆಯ್ತಲ್ವಾ? ವಿಲ್ ಗೋ ಫಾರ್ ಈಗ ಪಾಯಿಂಟಿಂಗ್ ಡಿವೈಸಸ್. ಸೊ ಇನ್ಪುಟ್ ಡಿವೈಸಸ್ ಅಲ್ಲಿ ನೆಕ್ಸ್ಟ್ ಒನ್ ಪಾಯಿಂಟಿಂಗ್ ಡಿವೈಸಸ್. ಇದು ಯಾವ ತರ ಬರುತ್ತೆ ಅಂತಂದ್ರೆ, ಸೊ ಇದು ಇನ್ವೆಂಟೆಡ್ ಬೈ ಡಾಗ್ಲಸ್ ಎಂಜಲ್ಬಾಟ್ 1963 ಅಲ್ಲಿ ಇದೇನಾಗಿದೆ ಇನ್ವೆಂಟ್ ಆಗಿದೆ. ಅಂಡ್ ಇದು ಏನ್ ಮಾಡುತ್ತೆ ಮೌಸ್? ಇಟ್ ವಿಲ್ ಮೂವ್ಸ್ ಆನ್ ಅ ಸ್ಕ್ರೀನ್. ಆನ್ ಸ್ಕ್ರೀನ್ ಮೂವ್ ಆಗುತ್ತೆ. ಕರ್ಸರ್ ಟು ಬಿ ಸೆಲೆಕ್ಟ್ ಆರ್ ಇಂಟರಾಕ್ಟ್ ವಿತ್ ಏನೆಲ್ಲ GUI ಅಂದ್ರೆ ಗ್ರಾಫಿಕಲ್ ಎಲಿಮೆಂಟ್ಸ್. ಓಕೆ, ಈ ಎಲಿಮೆಂಟ್ಸ್ ನ ಈ ಕರ್ಸರ್ ಥ್ರೂ ಮುಖ ನಾವು ಸೆಲೆಕ್ಟ್ ಆರ್ ಇಂಟ್ರಾಕ್ಟ್ ಮಾಡ್ಬೋದು. ಯಾವ ತರ ಆಕ್ಷನ್ಸ್ ಎಲ್ಲ ಮಾಡ್ಬೋದು ಅಂದ್ರೆ ಇದರಲ್ಲಿ ಕ್ಲಿಕ್ ಸೆಲೆಕ್ಟ್ ಮಾಡ್ಬೋದು, ಡಬಲ್ ಕ್ಲಿಕ್ ಅಂದ್ರೆ ಓಪನ್ ಮಾಡುತ್ತೆ, ಡಬಲ್ ಕ್ಲಿಕ್ ಮಾಡಿದ್ರೆ ರೈಟ್ ಕ್ಲಿಕ್, ಆಮೇಲೆ ಡ್ರ್ಯಾಗ್ ಅಂಡ್ ಡ್ರಾಪ್.
ಓಕೆ, ಇದೆಲ್ಲ ಫಂಕ್ಷನ್ಸ್ ಆಕ್ಷನ್ಸ್ ಮೌಸ್ ಥ್ರೂ ಮುಖ ಮಾಡ್ಬೋದು. ಸೊ ಇದೇ ಪಾಯಿಂಟಿಂಗ್ ಡಿವೈಸಸ್ ಅಲ್ಲಿ ಮೌಸ್ ನಾವು ಮೇಜರ್ ಆಗಿ ಯೂಸ್ ಮಾಡ್ತಿದ್ದೀವಿ. ಅದೇ ತರ ಇನ್ನೊಂದು ಟ್ರ್ಯಾಕ್ ಬಾಲ್ ಅಂತ ಇದೆ. ದಿಸ್ ಇಸ್ ಲೈಕ್ ಸ್ಟೇಷನರಿ ಬಾಲ್ ರೊಟೇಟೆಡ್ ಬೈ ಫಿಂಗರ್ಸ್ ಯೂಸ್ಡ್ ಇನ್ CAD ಅಂಡ್ ರಾಡರ್ ಸಿಸ್ಟಮ್ಸ್. ಸೊ ಇದೊಂದು ಸ್ಟೇಷನರಿ ಬಾಲ್ ಆಗಿರುತ್ತೆ, ಜಸ್ಟ್ ಪಾಯಿಂಟೆಡ್ ರೊಟೇಟೆಡ್ ಬೈ ಫಿಂಗರ್ಸ್ ಥ್ರೂ ಮುಖ ಈ ಕಡೆ ಗೇರ್ ಇರುತ್ತಲ್ವಾ ಆ ತರ ರೊಟೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ಲೈಕ್ ಟ್ರ್ಯಾಕ್ ಬಾಲ್. ನೆಕ್ಸ್ಟ್ ಜಾಯ್ಸ್ಟಿಕ್. ಇದು ವರ್ಟಿಕಲ್ ಲೆವರ್ ವಿತ್ 360 ಡಿಗ್ರಿ ಮೋಷನ್. ಅಂದ್ರೆ ಇದು ಜಾಯ್ಸ್ಟಿಕ್ ಅನ್ನೋದು 360 ಡಿಗ್ರಿನೂ ಮೂವ್ ಮಾಡ್ಬೋದು. ಎಸ್, 360 ಡಿಗ್ರಿನೂ ಮೂವ್ ಮಾಡ್ಬೋದು. ಇದು ಗೇಮಿಂಗ್, ಫ್ಲೈಟ್ ಸಿಮ್ಯುಲೇಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತೆ ಜಾಯ್ಸ್ಟಿಕ್ ಅನ್ನೋದು. ಇದನ್ನು ಪಾಯಿಂಟಿಂಗ್ ಡಿವೈಸಸ್ ಅಲ್ಲಿ ಒಂದು. ನೆಕ್ಸ್ಟ್ ಲೈಟ್ ಪೆನ್. ಅಂದ್ರೆ ಇದು ಎಲೆಕ್ಟ್ರೋ ಆಪ್ಟಿಕಲ್ ಪೆನ್ ವಿತ್ ಫೋಟೋ ಸೆಲ್ ಯೂಸ್ ಟು ಡೈರೆಕ್ಟ್ ಸ್ಕ್ರೀನ್ ಡ್ರಾಯಿಂಗ್. ಇದನ್ನು ಒಂದು ಪಾಯಿಂಟಿಂಗ್ ಡಿವೈಸ್ ಲೈಟ್ ಪೆನ್. ನೆಕ್ಸ್ಟ್ ಟಚ್ ಸ್ಕ್ರೀನ್. ಈಗ ಫುಲ್ ಅಪ್ಡೇಟೆಡ್ ವರ್ಷನ್ಸ್ ಲ್ಯಾಪ್ಟಾಪ್ ಅಲ್ಲಿ ಏನ್ ಬರ್ತಿದೆ, ಡೈರೆಕ್ಟ್ ಆಗಿ ನಾವು ಸ್ಕ್ರೀನ್ ಅಲ್ಲೇ ಟಚ್ ಮಾಡ್ಬೋದು. ಹೌದಾ, ಯೂಸಿಂಗ್ ಅವರ್ ಫಿಂಗರ್ಸ್ ಸ್ಕ್ರೀನ್ ಇಂದಾನೆ ನಾವು ಟಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ಕೊಂಡ್ರೆ ATMs ಸೆನ್ಸಿಂಗ್ ಫಿಂಗರ್ ಟ್ಯಾಪ್ಸ್. ಸೊ ದಿಸ್ ಇಸ್ ದಿ ಟಚ್ ಸ್ಕ್ರೀನ್. ಇದನ್ನು ಪಾಯಿಂಟಿಂಗ್ ಡಿವೈಸ್. ಅಂದ್ರೆ ಡಿವೈಸ್ ಎಲ್ಲ ಬೇಸಿಕಲಿ ವಿ ಆರ್ ಯೂಸಿಂಗ್ ಇಟ್ ಆಸ್ ಅವರ್ ಫಿಂಗರ್ಸ್. ಓಕೆ, ಸೊ ನೆಕ್ಸ್ಟ್ ವಿಜುವಲ್ ಅಂಡ್ ಡೇಟಾ ಸ್ಕ್ಯಾನಿಂಗ್ ಡಿವೈಸಸ್. ಸೊ ಇದೆಲ್ಲನೂ ಇನ್ಪುಟ್ ಡಿವೈಸಸ್ ಅಲ್ಲೇ ಬರುತ್ತೆ. ವಿಜುವಲ್ ಅಂಡ್ ಡೇಟಾ ಸ್ಕ್ಯಾನಿಂಗ್ ಡಿವೈಸಸ್ ಇದರಲ್ಲಿ ಯಾವ್ದೆಲ್ಲ ಬರುತ್ತೆ ಅಂದ್ರೆ ಬಾರ್ಕೋಡ್ ರೀಡರ್. ನಾವು ಇವಾಗ ಯಾವುದೇ ಶಾಪ್ಗೆ ಹೋಗ್ಲೂ ಲೈಕ್ ಸ್ಟೈಲ್ ಆಗಿ ಲೈಕ್ ವೆಬ್ಸೈಟ್ ವೆನ್ ಎವರ್ ವಿ ಗೋ ಫಾರ್ ಶಾಪ್ಸ್ ಏನ್ ಮಾಡ್ತಾರೆ ಅವರು, ಬಾರ್ಕೋಡ್ ಇಂದ ಅಂದ್ರೆ ನಮ್ಗೆ ಕೊಟ್ಟಿರೋ ಐಟಮ್ನ ಸ್ಕ್ಯಾನ್ ಮಾಡ್ತಾರೆ, ಅದು ಬಾರ್ಕೋಡ್ ನ ಸ್ಕ್ಯಾನ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಬಾರ್ಕೋಡ್ ರೀಡರ್. Okay, so this uses light reflection to read vertical zebra strips on products and convert them into digits. ಸೊ ಅದೆಲ್ಲ ವರ್ಟಿಕಲ್ ಸ್ಟ್ರಿಪ್ಸ್ ಇದೆ, ಅದು ರೀಡ್ ಮಾಡ್ತಾ ಡಿಜಿಟ್ಸ್ಗೆ ಕನ್ವರ್ಟ್ ಮಾಡುತ್ತೆ ಅಂತೆ. ಸೊ ದಟ್ ಈಸ್ ದಿ ಯೂನಿಕ್ ಬಾರ್ಕೋಡ್. ಯಾವಾಗಲೂ ಬಾರ್ಕೋಡ್ ಯೂನಿಕ್ ಆಗಿರುತ್ತೆ ಫಾರ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್. OMR ಅಂದ್ರೆ ಮಾರ್ಕ್ ರೀಡರ್. ನಾವು ಇವಾಗ 10th ಮುಗಿದ್ಮೇಲೆ ಆಮೇಲೆ PUC ಆಮೇಲೆ KCET ಬರಿತೀವ, ಅದರಲ್ಲಿ ಬಬಲಿಂಗೇ ಇರುತ್ತಾ? ಈಗೆಲ್ಲ ಸಿಸ್ಟಮ್ಗೆ ಅಪ್ಡೇಟ್ ಆಗಿದೆ, ಬಟ್ ಬಿಫೋರ್ ಎಲ್ಲ ನಾವು OMR ಶೀಟ್ ಇಂದ ಬಬಲ್ನೇ ಮಾಡ್ತಿದ್ವಿ. ಹೌದಾ? ಸೊ ಅದನ್ನ ಡಿಟೆಕ್ಟ್ ಮಾಡಕ್ಕೆ ಸಪ್ರೇಟ್ ಒಂದು ಡಿವೈಸೇ ಇದೆ. ಸೊ ಇಟ್ ವಿಲ್ ಡಿಟೆಕ್ಟ್ ಪೆನ್ಸಿಲ್, ಪೆನ್ ಮಾರ್ಕರ್ಸ್ ಆನ್ ಆಬ್ಜೆಕ್ಟ್ ಆನ್ಸರ್ ಶೀಟ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀಟ್, KCET ಯಾವ್ದೆಲ್ಲ ಬರ್ತಿದ್ದು ದಟ್ ಇಸ್ ದ ಬಬಲಿಂಗ್, ದಟ್ ಇಸ್ ದಿ OMR ಶೀಟ್, ದಟ್ ಇಸ್ ಮಾರ್ಕ್ ರೀಡರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ MICR ಬ್ಯಾಂಕ್ ಚೆಕ್ಸ್. ಇಲ್ಲಿ ನೋಡ್ಕೊಂಡ್ರೆ ನೀವು ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಬ್ಯಾಂಕ್ ಚೆಕ್ ಅಲ್ಲಿ ಕೆಳಗಡೆ ಒಂದು ಅದರಲ್ಲೂ ಒಂದು ಬಾರ್ಕೋಡ್ ಇರುತ್ತೆ, ಬಟ್ ಅದರಲ್ಲಿ ಏನಿರುತ್ತೆ, ಮ್ಯಾಗ್ನೆಟಿಕ್ ಐರನ್ ಆಕ್ಸೈಡ್ ಇಂಕ್ ಇರುತ್ತೆ. ಸೊ ಅದನ್ನ ರೀಡ್ ಮಾಡಕ್ಕೆ ಸಪ್ರೇಟ್ ಒಂದು ಡಿವೈಸ್ ಇದೆ, ದಟ್ ಈಸ್ MICR. ಓಕೆ, ಇಟ್ ರೀಡ್ಸ್ 9 digit ಚೆಕ್ ನಂಬರ್ಸ್ ಪ್ರಿಂಟೆಡ್ ವಿತ್ ಮ್ಯಾಗ್ನೆಟಿಕ್ ಐರನ್ ಆಕ್ಸೈಡ್ ಇಂಕ್ ಅಟ್ ಚೆಕ್ ಬಾಟಮ್ಸ್. ಇದು MICR. ನೆಕ್ಸ್ಟ್ OCR ಕ್ಯಾರೆಕ್ಟರ್ ರೀಡರ್ scans printed text pages and converts dot images into editable ASCII text files. ಸೊ ಇದನ್ನು ಒಂಥರ ಕ್ಯಾರೆಕ್ಟರ್ ರೀಡರು ಒಂಥರ ಟೆಕ್ಸ್ಟ್ ನ ಪ್ರಿಂಟೆಡ್ ಟೆಕ್ಸ್ಟ್ ನ ರೀಡ್ ಮಾಡುತ್ತೆ. ಡಾಕ್ಯುಮೆಂಟ್ ಸ್ಕ್ಯಾನರ್ಸ್. ಸೊ ಎಸ್, ಸೊ ಫೋಟೋ ಕಾಪಿಯರ್ ಸ್ಟೈಲ್ ಸಿಂಗಲ್ ಪಾಸ್ ಗ್ಲಾಸ್ ಪ್ಲೇಟ್ ಸ್ಕ್ಯಾನರ್, ಫ್ಲಾಟ್ ಬೆಡ್ ಅಂದ್ರೆ ಡಾಕ್ಯುಮೆಂಟ್ ಸ್ಕ್ಯಾನರ್ಸ್. ಬೇಸಿಕಲಿ ಸ್ಕ್ಯಾನರ್ಸ್ ಇದರಲ್ಲಿ ಟೈಪ್ಸ್ ಇದೆ. ಹ್ಯಾಂಡ್ಲೆಡ್ or drum like portable or rolling drum scanners. ಇದು ಸ್ಕ್ಯಾನರ್ಸ್ ಬೇಸಿಕಲಿ. ಬಯೋಮೆಟ್ರಿಕ್ ಕಾರ್ಡ್ಸ್, ಬಯೋಮೆಟ್ರಿಕ್ ಅಂಡ್ ಕಾರ್ಡ್ಸ್. ಈಗ ನೋಡ್ಕೊಂಡ್ರೆ ಎಲ್ಲದಲ್ಲಿ ಬಯೋಮೆಟ್ರಿಕ್ ಇದೆ, ಯುನೋ ಫಾರ್ ಲಾಗಿನ್, ಲಾಗೌಟ್ ಆಗಲಿ ಎಲ್ಲದಲ್ಲಿ. ಈವನ್ ಫಾರ್ ಫೋನ್ ಆಲ್ಸೋ ವಿ ಹ್ಯಾವ್ ಬಯೋಮೆಟ್ರಿಕ್ಸ್. ಎಸ್, ದಟ್ ಇಸ್ ಫಿಂಗರ್ ಪ್ರಿಂಟ್ ಅಂಡ್ ಐಯಿಂದನೂ ನಮಗೆ ಏನ್ ಮಾಡುತ್ತಿದ್ದಾರೆ, ಬಯೋಮೆಟ್ರಿಕ್ ಐಯಿಂದನೂ ಸ್ಕ್ಯಾನ್ ಮಾಡ್ತಾರೆ ಫಾರ್ ಸೆಕ್ಯೂರಿಟಿ ಪರ್ಪಸ್. ನೆಕ್ಸ್ಟ್ ಸ್ಮಾರ್ಟ್ ಕಾರ್ಡ್ ರೀಡರ್ಸ್ ರೀಡ್ಸ್ ಕ್ರೆಡಿಟ್ ಅಂಡ್ ಮೈಕ್ರೋಚಿಪ್ಸ್. ಸೊ ಇದು ಎರಡು ತರನೂ ಇದೆ, ಫಾರ್ ಸೆಕ್ಯೂರಿಟಿ ಪರ್ಪಸ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಾವು ಎಲ್ಲದೂ ಕಂಪ್ನಿಗಳ ಕಾರ್ಡ್ನ ಇಟ್ಟಿದ್ರೇನೆ ಡೋರ್ ಓಪನ್ ಆಗುತ್ತೆ. ಸೊ ಅದು ತರ ಕಾರ್ಡ್ ರೀಡರು ಇದೆ. ನೆಕ್ಸ್ಟ್ ಇನ್ನೊಂದು ಇಟ್ ವಿಲ್ ರೀಡ್ ಕ್ರೆಡಿಟ್ ಕಾರ್ಡ್ ವೆನ್ ಎವರ್ ವಿ ಗೋ ಫಾರ್ ಶಾಪಿಂಗ್. ಕಾರ್ಡ್ ಪೇಮೆಂಟ್ ಅಂದ್ರೆ ಕಾರ್ಡ್ ಸ್ವೈಪ್ ಮಾಡ್ತೀವಲ್ವಾ ಅದನ್ನು. ಸೊ ಇಟ್ ವಿಲ್ ರೀಡ್ ಮೈಕ್ರೋಚಿಪ್ಸ್. ಈ ಸ್ಮಾರ್ಟ್ ಕಾರ್ಡ್ ರೀಡರ್ ಏನ್ ಮಾಡುತ್ತೆ, ಆ ಮೈಕ್ರೋಚಿಪ್ಸ್ ಏನಿದೆ ಕಾರ್ಡಲ್ಲಿ ಅದನ್ನ ರೀಡ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ವಿಜುವಲ್ ಅಂಡ್ ಡೇಟಾ ಸ್ಕ್ಯಾನಿಂಗ್. ನೆಕ್ಸ್ಟ್ ಈಗ ಬರ್ತಿದೀವಿ ನಾವು
ಔಟ್ಪುಟ್ ಡಿವೈಸಸ್ಗೆ. ಇವಾಗವರೆಗೂ ಇನ್ಪುಟ್ ಡಿವೈಸಸ್ ಮುಗೀತು, ಈಗ ಔಟ್ಪುಟ್ ಡಿವೈಸಸ್ಗೆ ಬರೋಣ. ಔಟ್ಪುಟ್ ಡಿವೈಸಸ್ ಲೈಕ್ ಡಿಸ್ಪ್ಲೇ ಮಾನಿಟರ್ಸ್. ಓಕೆ, ಸೊ ಯೂಶಲಿ ಔಟ್ಪುಟ್ ಡಿವೈಸಸ್ ಅಲ್ಲಿ ವಿಜುವಲ್ ಡಿಸ್ಪ್ಲೇ ಯೂನಿಟ್, VDU, ವಿಜುವಲ್ ಡಿಸ್ಪ್ಲೇ ಯೂನಿಟ್. ಮಾನಿಟರ್ಸ್ ಪ್ರೊಡ್ಯೂಸ್ ಸಾಫ್ಟ್ ಕಾಪಿ ಔಟ್ಪುಟ್. Quality is governed by resolution, total pixels, dot pitch, pixel gap and refresh rate. ಸೊ ಒಂದು ಇಮೇಜ್ ಆಗಲಿ ಯಾವುದೇ ಔಟ್ಪುಟ್ ಒಂದು ಸ್ಕ್ರೀನ್ ಮೇಲೆ ಬರಬೇಕಂದ್ರೆ ಇದೆಲ್ಲ ಯೂಸ್ ಇದೆ. ಲೈಕ್ ರೆಸಲ್ಯೂಷನ್ ಯಾವ ಥರ ಅದು ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ ಅಂತಂದರೆ, ಕ್ವಾಲಿಟಿ ಹೆಂಗೆ ಕೊಡುತ್ತೆ ಅಂದರೆ ಯೂಸಿಂಗ್ ರೆಸಲ್ಯೂಷನ್ ಆಗಲಿ, ಪಿಚ್ ಆಗಲಿ, ರಿಫ್ರೆಶ್ ರೇಟ್ ಆಗಲಿ. ಓಕೆ, ನೆಕ್ಸ್ಟ್ ಮಾನಿಟರ್ ಟೆಕ್ನಾಲಜೀಸ್. ಯಾವ ಥರ ಟೆಕ್ನಾಲಜೀಸ್ ಎಲ್ಲ ಇದೆ ಇದರಲ್ಲಿ? CRT, ಇದೊಂದು ಹೆವಿ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಅಂತೀವಲ್ವಾ, ಅದೇ ಕ್ಯಾಥೋಡ್ ರೇ ಟ್ಯೂಬ್ ವಿತ್ ಎಲೆಕ್ಟ್ರಾನ್ ಗನ್ಸ್. ಸೊ CRT ಒಂದು ಟೆಕ್ನಾಲಜಿ ಇದೆ. LCD, ಲಿಕ್ವಿಡ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ಪ್ಲೇಟ್ಸ್. ಆಗಿಂದಲ್ಲಿ ಲೈಕ್ LCD ಮಾನಿಟರ್ಸ್, LCD TVs ಅಂತ ಇರ್ತಿತ್ತು. ಈಗ ಏನಾಗಿದೆ, LED ಕನ್ವರ್ಟ್ ಆಗಿದ್ದೀವಿ ನಾವು. ಅಂದರೆ ಜಸ್ಟ್ ಒಂದು ನಾರ್ಮಲ್ ಒಂದು ಪ್ಲೇಟ್ ಥರ ಇತ್ತು, ವೆರಿ ಸ್ಲಿಮ್. ಓಕೆ, ದಟ್ ಈಸ್ ಲೈಕ್ ಹೈ ಕ್ಲಾರಿಟಿ RGB ಲೈಟ್ ಎಮಿಟಿಂಗ್ ಡಯೋಡ್ಸ್, ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಇದು LED. ಈಗ ನಾವು ಯೂಸ್ ಮಾಡ್ತಿರೋದು LEDs. ಎಸ್, TFT, ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ ಆಕ್ಟಿವ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ. ಇದನ್ನು ಒಂದು ಟೆಕ್ನಾಲಜಿ ಮಾನಿಟರಲ್ಲಿ. ಓಕೆನಾ, ನೆಕ್ಸ್ಟ್ ಕೀ ಕ್ವಾಲಿಟಿ ಟರ್ಮಿನಾಲಜಿ. ಓಕೆ, ಪಿಕ್ಸೆಲ್ ಅಂದರೆ ಏನು? ಪಿಕ್ಸೆಲ್ ಇದು ಏನು ನೋಡಿದೀವಲ್ಲ, ಕ್ವಾಲಿಟಿ ಔಟ್ಪುಟ್ ಡಿವೈಸಸ್ ಅಲ್ಲಿ ಹೆಂಗೆ ಇದು ಮಾಡುತ್ತೆ ಅಂತ ಎಫೆಕ್ಟ್ ಆಗುತ್ತೆ ಅಂದರೆ, ವಾಟ್ ಈಸ್ ದಟ್ ಅಂದರೆ ಪಿಕ್ಸೆಲ್ ಇಸ್ ಲೈಕ್ ಸ್ಮಾಲ್ ಸಿಂಗಲ್ ಪಿಕ್ಚರ್ ಎಲಿಮೆಂಟ್ ಡಾಟ್ ಆನ್ ಸ್ಕ್ರೀನ್. ಅಂದರೆ ಔಟ್ಪುಟ್ ಡಿವೈಸ್ ಅಲ್ಲಿ ಇದು ಮಾನಿಟರ್ ಅವ, ಇದರಲ್ಲಿ ಒಂದು ಇಮೇಜ್ ಇದೆ, ಈ ಇಮೇಜಲ್ಲಿ ಒಂದೊಂದು ಪಿಕ್ಸೆಲ್ ಹಿಂಗಿರುತ್ತೆ, ಹಿಂಗೆ ಆ ಇಮೇಜ್ ಫಾರ್ಮ್ ಮಾಡಬೇಕಂದ್ರೆ ದಿಸ್ ಇಸ್ ಲೈಕ್ ಪಿಕ್ಸೆಲ್. ಅಷ್ಟು ಸಣ್ಣದಾಗಿರುತ್ತೆ ಅದು. ದಿಸ್ ಇಸ್ ಎ ಸ್ಮಾಲೆಸ್ಟ್ ಸಿಂಗಲ್ ಪಿಕ್ಚರ್ ಎಲಿಮೆಂಟ್ ಆನ್ ಅ ಸ್ಕ್ರೀನ್. ಸಣ್ಣ ಡಾಟ್ ಇರುತ್ತೆ ಅದು. ದಿಸ್ ಇಸ್ ದಿ ಪಿಕ್ಸೆಲ್. ರೆಸಲ್ಯೂಷನ್, ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಪಿಕ್ಸೆಲ್ಸ್ ಅಂದರೆ ಈ ಥರ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಪಿಕ್ಸೆಲ್ಸ್. ಎಕ್ಸಾಂಪಲ್ 1920 × 1080. ಇದು ಲ್ಯಾಂಡ್ಸ್ಕೇಪ್ ಹೇಳ್ತಿದ್ದಾರೆ ಅವರು. ಸೊ ದಿಸ್ ಇಸ್ ದಿ ರೆಸಲ್ಯೂಷನ್. ಡಾಟ್ ಪಿಚ್, ಡಿಸ್ಟೆನ್ಸ್ ಬಿಟ್ವೀನ್ ಪಿಕ್ಸೆಲ್ಸ್. ಓಕೆ, ಸ್ಮಾಲರ್ ಇಸ್ ಈಕ್ವಲ್ಸ್ ಟು ಶಾರ್ಪರ್. ಒಂದು ವೇಳೆ ಒಂದು ಪಿಕ್ಸೆಲ್ಗೂ ಗ್ಯಾಪ್ ಇಲ್ಲಿಂದ ಈ ಕಡೆಗೆ, ಸೊ ದಿಸ್ ಡಿಸ್ಟೆನ್ಸ್ ಈಸ್ ದಿ ಡಾಟ್ ಪಿಚ್ ಅಂತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪಿಕ್ಸೆಲ್ಸ್. ದಿಸ್ ಇಸ್ ದಿ ಕೀ ಕ್ವಾಲಿಟಿ ಟರ್ಮಿನಾಲಜಿ. ನೆಕ್ಸ್ಟ್ ಪ್ರಿಂಟರ್ಸ್ ಅಂಡ್ ಪ್ಲಾಟರ್ಸ್. ಹಾರ್ಡ್ ಕಾಪಿ ಹೆಂಗೆ ಬರುತ್ತೆ ಅಂತಂದರೆ, ಪ್ರಿಂಟರ್ಸ್ ಪ್ರೊಡ್ಯೂಸ್ ಪರ್ಮನೆಂಟ್ ಫಿಸಿಕಲ್ ಕಾಪೀಸ್ ಆನ್ ಪೇಪರ್ಸ್. ಅದೇ ಥರ ಅದಕ್ಕೆ ನಾವು ಪ್ರಿಂಟ್ನ ಹೊರಗೆ ತೆಗಿತೀವಲ್ಲ, ಫಾರ್ ಎಕ್ಸಾಂಪಲ್ ಹಾಲ್ ಟಿಕೆಟ್ಸ್ ಆಗಲಿ, ಯಾವುದೇ ಆಧಾರ್ ಕಾರ್ಡ್, ವಾಟ್ ಎವರ್ ಪ್ರಿಂಟ್ನ ತೆಗಿತೀವಿ, ದಟ್ ಈಸ್ ಲೈಕ್ ಪರ್ಮನೆಂಟ್ ಫಿಸಿಕಲ್ ಕಾಪಿ. ಸ್ಪೀಡಿಗೆ ಹೆಂಗೆ ಮೆಷರ್ ಮಾಡ್ತಾರೆ ಇದರಲ್ಲಿ ಅಂದರೆ CPS, LPM, PPM. ರೆಸಲ್ಯೂಷನ್ ಈಸ್ ಮೆಷರ್ಡ್ ಇನ್ ಸ್ಪೀಡ್, ಈ ಥರ ಮೆಷರ್ ಮಾಡ್ತಾರೆ. ರೆಸಲ್ಯೂಷನ್ ಈಸ್ ಮೆಷರ್ಡ್ ಇನ್ DPI, ದಟ್ ಈಸ್ ಡಾಟ್ಸ್ ಪರ್ ಇಂಚ್. ಪ್ರಿಂಟರ್ಸ್ ಇಂಪ್ಯಾಕ್ಟ್ ಏನಿದೆ ಅಂತಂದರೆ, ಸ್ಟ್ರೈಕರ್ ಪಿನ್ಸ್ ರಿಬನ್ ಆನ್ ಪೇಪರ್ ಅಂದರೆ ಡಾಟ್ ಮ್ಯಾಟ್ರಿಕ್ಸ್, ಪಿಂಟ್ ಮ್ಯಾಟ್ರಿಕ್ ಡಾಟ್ಸ್. ಡೈಸಿ ವೀಲ್, ಪೆಟಲ್ ವೀಲ್ ಟೆಕ್ಸ್ಟ್. ಸೊ ಇದೆಲ್ಲ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಅಂದರೆ ಯಾವ ಥರ ಎಲ್ಲ ಪ್ರಿಂಟ್ ಕೊಡುತ್ತೆ ಅಂತ ಪ್ರಿಂಟರ್ಸಲ್ಲಿ ಈ ಥರ ಇದೆ. ನೆಕ್ಸ್ಟ್ ನಾನ್ ಇಂಪ್ಯಾಕ್ಟ್ ಪ್ರಿಂಟ್ಸ್. ಇಂಜೆಕ್ಟ್ ಅಂದರೆ ಸ್ಪ್ರೇಸ್, ಮೈಕ್ರೋಸ್ಕೋಪಿಕ್ ಇಂಕ್ ಡ್ರಾಪ್ಲೆಟ್ಸ್, ಲೇಸರ್ ಥ್ರೂನು ಪ್ರಿಂಟ್ ಮಾಡುತ್ತೆ. ಆಮೇಲೆ ಥರ್ಮಲ್ ಅಂದರೆ ಹೀಟ್ ಆನ್ ಕೋಟೆಡ್ ರೆಸಿಪಿಯೆಂಟ್ ಪೇಪರ್. ಇದು ನಾನ್ ಫಿಸಿಕಲ್ ರಿಬಲ್ ಸ್ಟ್ರೈಕ್. ಇದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಇದು ಪ್ಲಾಟರ್ಸ್, ಇದೊಂದು ಔಟ್ಪುಟ್ ಡಿವೈಸ್ ದಟ್ ಈಸ್ ಲೈಕ್ ಯೂಸ್ ರೋಬೋಟಿಕ್ ಪೆನ್ಸ್ ಟು ಡ್ರಾ ಹೈ ಪ್ರೆಸಿಷನ್ ವೆಕ್ಟರ್ ಗ್ರಾಫಿಕ್ಸ್. ಇದು ಎಲ್ಲಿ ಯೂಸ್ ಮಾಡ್ತೀವಿ, ಲೈಕ್ CAD ಡಿಸೈನ್ಸ್, ಬ್ಲೂ ಪ್ರಿಂಟ್ಸ್. ಸೊ CAD ಅಂತಂದರೆ ಬೇಸಿಕಲಿ ಆ ಮಾಡೆಲ್ಸ್ ನಾವು ಸಾಫ್ಟ್ವೇರಲ್ಲಿ ಡಿಸೈನ್ ಮಾಡಬೇಕಂದ್ರೆ ಪ್ಲಾಟರ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್
ಆ್ಯಂಡ್ ಎಕ್ಸಾಮ್ಗೆ ಯಾವ ಥರ ಕೇಳ್ತಾರೆ ಅಂತ ನೋಡೋಣ. ಫಸ್ಟ್ ಪ್ಯಾರಲರ್ ಪೋರ್ಟ್, ಇದೇನಾಗಿರುತ್ತೆ? ಪೋರ್ಟ್ ಟೈಪ್ ಇಸ್ ಪ್ಯಾರಲರ್ ಪೋರ್ಟ್. ಡೇಟಾ ಟ್ರಾನ್ಸ್ಮಿಷನ್ ಮೆಥಡ್ ಹೆಂಗಿರುತ್ತೆ? ಟ್ರಾನ್ಸ್ಫರ್ 8 ಬಿಟ್ಸ್ ಸೈಮಲ್ಟೇನಿಯಸ್ಲಿ ಓವರ್ 8 ವೈರ್ಸ್. ಈ ಬಿಟ್ಸ್ ಆಮೇಲೆ ಬೈಟು ಇದೆಲ್ಲ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಸೊ ಈಗ ಅದೇನು ತಲೆ ಕೆಡ್ಸ್ಕೋಬೇಡಿ. ಪ್ಯಾರಲರ್ ಪೋರ್ಟ್ ಅಂದ್ರೆ ಏನು? ಪ್ಯಾರಲಲ್ ಆಗಿ ಅಂದ್ರೆ ಸೈಮಲ್ಟೇನಿಯಸ್ಲಿ 8 ಬಿಟ್ಸ್ ನ 8 ವೈರ್ಸ್ ಅಲ್ಲಿ ಸೆಂಡ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಎಕ್ಸಾಂಪಲ್ ಲೈಕ್ ಪ್ರೈಮರಿ ಡಿವೈಸಸ್ ಕನೆಕ್ಟೆಡ್, ಯಾವ ಡಿವೈಸಸ್ ಕನೆಕ್ಟೆಡ್ ಇರುತ್ತೆ ಇದಕ್ಕೆ? ಪ್ರಿಂಟರ್ಸ್ ಅಂಡ್ ಸ್ಕ್ಯಾನರ್ಸ್. ನೆಕ್ಸ್ಟ್ ಸೀರಿಯಲ್ ಪೋರ್ಟ್, ಇಟ್ ಟ್ರಾನ್ಸ್ಫರ್ಸ್ 1 ಬಿಟ್ ಸೀಕ್ವೆನ್ಷಿಯಲಿ ಓವರ್ 1 ವೈರ್. ಅಂದ್ರೆ ಸೀಕ್ವೆನ್ಷಿಯಲ್ ಅಂದ್ರೆ ಒಂದ್ ಆದ್ಮೇಲೆ ಒಂದು ಅಂತ ಸೀಕ್ವೆನ್ಷಿಯಲ್ ಆಗಿ ಸೀರಿಯಲ್ ಪೋರ್ಟ್ ಕಳಿಸ್ತಿದೆ. ಫಾರ್ ಎಕ್ಸಾಂಪಲ್ ಯಾವುದು? ಎಕ್ಸ್ಟರ್ನಲ್ ಮೋಡಮ್ಸ್ ಆಗಲಿ, ಬಾರ್ಕೋಡ್ ರೀಡರ್ಸ್ ಆಗಲಿ. ಓಕೆ, ಒಂದಾದ್ಮೇಲೆ ಒಂದು ಅಂತ. USB ಪೋರ್ಟ್, ಪ್ಲಗ್ ಅಂಡ್ ಪ್ಲೇ ಸ್ಟ್ಯಾಂಡರ್ಡ್. ಇಟ್ ವಿಲ್ ಸಪೋರ್ಟ್ 127 ಡಿವೈಸಸ್ ಅಂತೆ. ಒಂದು USB ಪೋರ್ಟ್ 127 ಡಿವೈಸಸ್ಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪೆನ್ ಡ್ರೈವ್ಸ್ ಆಗಲಿ, ಮೌಸ್ ಆಗಲಿ, ಕೀಬೋರ್ಡ್ಸ್ ಆಗಲಿ, ದಿಸ್ ಆರ್ ಲೈಕ್ USB ಪೋರ್ಟ್ಸ್. ನೆಕ್ಸ್ಟ್ ಫೈರ್ ವೈರ್ ಪೋರ್ಟ್, ಹೈ ಸ್ಪೀಡ್ ಟ್ರಾನ್ಸ್ಫರ್ ಅಪ್ ಟು 400 megabytes per second. Video cameras, external hard drives. So these comes under fire wire ports. ಸೊ ಓಕೆ, ಈ ಕ್ವಶನ್ಸ್ ನೋಡೋಣ. ಮೌಸ್ ಇನ್ವೆಂಟ್ ಮಾಡಿರೋದು ಯಾರು? ಡಾಗ್ಲಸ್ ಅಂಡ್ ಇನ್ 1963. ಓಕೆ, ವೆಕ್ಟರ್ ಗ್ರಾಫಿಕ್ಸ್ ಇದು ಯಾರು ನೋಡಿದ್ವಿ? ಪ್ಲಾಟರ್ಸ್ ಅಲ್ಲಿ ನೋಡಿದ್ವಿ. ಸೊ ಪ್ಲಾಟರ್ಸ್ ಅಲ್ಲಿ ವೆಕ್ಟರ್ ಗ್ರಾಫಿಕ್ಸ್ ಪ್ಲಾಟ್ ಮಾಡಕ್ಕೆ ಅಂದ್ರೆ CAD ಡಿಸೈನ್ಸ್ ನ ಇದು ಮಾಡಕ್ಕೆ ಪ್ಲಾಟರ್ಸ್ ಯೂಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಚೆಕ್ ಟೆಕ್ನಾಲಜಿ ಯಾವ ಡಿವೈಸ್ ಯೂಸ್ ಮಾಡ್ತಿದ್ದಾರೆ? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್, MICR. ಸೊ ದಿಸ್ ಇಸ್ ದ ಚೆಕ್ ಟೆಕ್ನಾಲಜಿ. ನೆಕ್ಸ್ಟ್ ಪ್ರಿಂಟರ್ ಪೋರ್ಟ್ ಇಲ್ಲಿ ನೋಡಿದೀವಲ್ವಾ? ದಟ್ ಈಸ್ ಪ್ಯಾರಲರ್ ಪೋರ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಪ್ರೀವಿಯಸ್ ಇಯರ್ಸ್ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಈ ಚಾಪ್ಟರ್ ಮೇಲೆ ಅಂತಂದ್ರೆ ನಾನೊಂದು 4 ಕ್ವಶನ್ಸ್ ನ ಇಲ್ಲಿ ಹಾಕಿದ್ದೀನಿ. ಓಕೆನಾ? ಕ್ವೆಶನ್ 1 ಇನ್ MICR, ಅದೇ ಈಗ ನೋಡಿದ್ವಲ್ವಾ? ಮ್ಯಾಗ್ನೆಟಿಕ್ ಇಂಕ್ ರೀಡರ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್. ಸೊ ವಾಟ್ ಡಸ್ C ಸ್ಟ್ಯಾಂಡ್ಸ್ ಫಾರ್? ಅದನ್ನೇ ನೋಡಿದೀವಿ ನಾವು. ಓಕೆ, ಸೊ C ಸ್ಟ್ಯಾಂಡ್ಸ್ ಫಾರ್ ಕೋಡಾ, ಕಲರಾ, ಕಂಪ್ಯೂಟರಾ. ಸೊ ಇಟ್ ಇಸ್ ಲೈಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಇನ್ಪುಟ್ ಡಿವೈಸ್? ಮೌಸ್ ಇನ್ಪುಟ್ ಡಿವೈಸ್ ಅಂತ ಕೇಳ್ತಿದ್ದಾರೆ ಅವರು. ನಾಟ್ ಅನ್ ಇನ್ಪುಟ್ ಡಿವೈಸ್. ಮೌಸ್ ಇನ್ಪುಟ್ ಡಿವೈಸ್ ಅಲ್ವಾ? ಎಸ್, ಇಟ್ ಈಸ್ ಇನ್ಪುಟ್ ಡಿವೈಸ್. ಸ್ಕ್ಯಾನರ್, ಎಸ್, ಸ್ಕ್ಯಾನರ್ ಅಲ್ಲಿ ನಾವು ಒಂದು ಡಾಕ್ಯುಮೆಂಟ್ ನ ಇಟ್ಕೊಂಡು ವಾಟ್ ಎವರ್ ಬಾರ್ಕೋಡ್ ಸ್ಕ್ಯಾನರ್ ಆಗ್ಬೋದು. ಎಸ್, ಬಾರ್ಕೋಡ್ ರೀಡ್ ಅಲ್ಲಿ ಇದೆ. ಸ್ಕ್ಯಾನರ್ ಅಲ್ಲಿ ನಾವು ಒಂದು ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿ, ದಟ್ ಇಸ್ ಲೈಕ್ ಇನ್ಪುಟ್. ಸೊ ದಿಸ್ ಇಸ್ ಆಲ್ಸೋ ಇನ್ಪುಟ್ ಡಿವೈಸ್. ಪ್ಲಾಟರ್ ಇಸ್ ಲೈಕ್ ಔಟ್ಪುಟ್ ಡಿವೈಸ್ ಇದು. ಎಸ್, ಪ್ಲಾಟರ್ಸ್ ಅಂದ್ರೆ ಔಟ್ಪುಟ್ ಡಿವೈಸ್. ಸೊ ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಲೇಸರ್ ಪ್ರಿಂಟ್ ಆನ್ ಡ್ಯಾಶ್ ಡ್ರಮ್. ನೋಡಿದೀವಲ್ವಾ ಯಾವ ತರ ಲೇಸರ್ ಪ್ರಿಂಟ್ ಆಗುತ್ತೆ? ಯಾವ್ದ್ರ ಮೇಲೆ ಅಂದ್ರೆ ಫೋಟೋ ಸೆನ್ಸಿಟಿವ್ ಮೇಲೆ. ಸೊ ಈ ತರ ಕ್ವಶನ್ಸ್ ಕೇಳ್ತಾರೆ. ಬೇಸಿಕಲಿ ನಾರ್ಮಲ್ ನಾನು ಬೇಸಿಕ್ ಕ್ವಶನ್ಸ್ ತಗೊಂಡಿದ್ದೀನಿ. ಒಂದು ಚಾಪ್ಟರ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ, ನೀವು ಎಷ್ಟು ಡೆಪ್ತ್ ಆಗಿ ಇದನ್ನ ಕಂಪ್ಯೂಟರ್ ಅವೇರ್ನೆಸ್ದು ಥಿಯರಿ ಪಾರ್ಟ್ ಆಗಲಿ, ಕಾನ್ಸೆಪ್ಚುವಲ್ ಆಗಿ ಯಾವ ತರ ನೋಡ್ಕೋಬೇಕು ಅಂತ ಕ್ವಶನ್ಸ್ ನಿಮಗೆ ಐಡಿಯಾ ಕೊಡುತ್ತೆ. ಸೊ ಕೀಸ್ ಯೂಸ್ ಟು ಇಂಡೆಂಟ್ ಅ ಪ್ಯಾರಾಗ್ರಾಫ್. ಎಸ್, ನೋಡಿದೀವಲ್ವಾ? ಪ್ರೆಸ್ ಟ್ಯಾಬ್ ಕೀ ಅಂತ ಇನ್ಪುಟ್ ಡಿವೈಸಸ್ ಅಲ್ಲಿ. ಸೊ ಆನ್ಸರ್ ಇಸ್ ಟ್ಯಾಬ್ ಕೀ. ಓಕೆ, ಸೊ ಇದರಿಂದ ನಮಗೆ ಚಾಪ್ಟರ್ 3 ದಟ್ ಇಸ್ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಒಂದು ಚಾಪ್ಟರ್ ಮುಗ್ದಿದೆ ಆಫ್ ಕಂಪ್ಯೂಟರ್ ಅವೇರ್ನೆಸ್. ಸೊ ನೆಕ್ಸ್ಟ್ ನಾವು ಚಾಪ್ಟರ್ 4 ನೋಡೋಣ. ಕೀಪ್ ವಾಚಿಂಗ್ ಅಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಂಡ್ ಏನಾದ್ರು PDFs ಬೇಕಂತಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಎಸ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.